ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಈಗಲೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ, ನನಗೆ ಈಗಲೂ ಆ ಜವಾಬ್ದಾರಿನ ಕೊಟ್ರೆ ನಾನು ನಿಭಾಯಿಸ್ತೀನಿ ಅಂತ ಹೇಳಿದ್ದಾರೆ. ಕೆಪಿಸಿಸಿ ಸ್ಥಾನ ಕೊಟ್ರೆ ಮಂತ್ರಿ ಸ್ಥಾನ ಬಿಡ್ತೀನಿ ಅಂತ ಹೇಳಿದ್ದೆ ಈ ಹಿಂದೆ. ಈಗಲೂ ಆ ಮಾತಿಗೆ ನಾನು ಬದ್ಧನಾಗಿದ್ದೇನೆ, ಹೈಕಮಾಂಡ್ ನನಗೆ ಪಕ್ಷದ ಜವಾಬ್ದಾರಿ ನೀಡಲಿ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೆಪಿಸಿಸಿ ಸ್ಥಾನ ಕೊಟ್ರೆ ಮಂತ್ರಿ ಸ್ಥಾನ ಬಿಡ್ತೀನಿ ಅಂತ ಹೇಳಿದ್ದೆ, ಈಗಲೂ ಆ ಮಾತಿಗೆ ನಾನು ಬದ್ಧ. ರಿಪಬ್ಲಿಕ್ ಕನ್ನಡಕ್ಕೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಕೊಟ್ಟಿರುವಂತಹ ಹೇಳಿಕೆ, ಪಕ್ಷದ ಜವಾಬ್ದಾರಿ ಕೊಟ್ರೆ ನಿಭಾಯಿಸಲು ಸಿದ್ಧ ಅಂತ ಹೇಳಿದ್ದಾರೆ. ನಾನು ಹಿಂದೆ ಮಂತ್ರಿಗಳು ಯಾರು ರಾಜೀನಾಮೆ ಕೊಟ್ಟು ಕೆಪಿಸಿಸಿ ಅಧ್ಯಕ್ಷ ಆಗೋದಿಲ್ಲ ಅಂತಕ್ಕಂಥದ್ದನ್ನ ನೀವೇ ಪ್ರಚಾರ ಮಾಡ್ತಾ ಇದ್ರಿ. ನಾನು ಆಗ ಹೇಳಿದೆ, ನಾನು ಮಂತ್ರಿ ಇದ್ದೀನಿ, ನನಗೆ ಕೆಪಿಸಿಸಿ ಪ್ರೆಸಿಡೆಂಟ್ ಮಾಡಿದ್ರೆ ಮಂತ್ರಿ ಕೆಲಸ ಬಿಡ್ತೀನಿ, ಅಧ್ಯಕ್ಷತೆಗೆ ನಾನು ಜವಾಬ್ದಾರಿ ಹೊರ್ತೇನೆ ಅಂತ ಹೇಳಿದ್ದೆ. ಅದಕ್ಕೆ ಈಗಲೂ ಬದ್ಧ, ಈಗನೂ ಸ್ಟ್ಯಾಂಡ್ ಅಷ್ಟೇ. ನಾನು ಹಿಂದೆ ಮಂತ್ರಿಗಳು ಯಾರು ರಾಜೀನಾಮೆ ಕೊಟ್ಟು ಕೆಪಿಸಿಸಿ ಅಧ್ಯಕ್ಷ ಆಗೋದಿಲ್ಲ ಅಂತಕ್ಕಂಥದ್ದನ್ನ ನೀವೇ ಪ್ರಚಾರ ಮಾಡ್ತಾ ಇದ್ರಿ. ನಾನು ಆಗ ಹೇಳಿದೆ, ನಾನು ಮಂತ್ರಿ ಇದ್ದೀನಿ, ನನಗೆ ಕೆಪಿಸಿಸಿ ಪ್ರೆಸಿಡೆಂಟ್ ಮಾಡಿದ್ರೆ ಮಂತ್ರಿ ಕೆಲಸ ಬಿಡ್ತೀನಿ, ಅಧ್ಯಕ್ಷತೆಗೆ ನಾನು ಜವಾಬ್ದಾರಿ ಹೊರ್ತೇನೆ ಅಂತ ಹೇಳಿದ್ದೆ. ಅದಕ್ಕೆ ಈಗಲೂ ಬದ್ಧ, ಈಗನೂ ಸ್ಟ್ಯಾಂಡ್ ಅಷ್ಟೇ. ನಾನು ಹಿಂದೆ ಮಂತ್ರಿಗಳು ಯಾರು ರಾಜೀನಾಮೆ ಕೊಟ್ಟು ಕೆಪಿಸಿಸಿ ಅಧ್ಯಕ್ಷ ಆಗೋದಿಲ್ಲ ಅಂತಕ್ಕಂಥದ್ದನ್ನ ನೀವೇ ಪ್ರಚಾರ ಮಾಡ್ತಾ ಇದ್ರಿ. ನಾನು ಆಗ ಹೇಳಿದೆ, ನಾನು ಮಂತ್ರಿ ಇದ್ದೀನಿ, ನನಗೆ ಕೆಪಿಸಿಸಿ ಪ್ರೆಸಿಡೆಂಟ್ ಮಾಡಿದ್ರೆ ಮಂತ್ರಿ ಕೆಲಸ ಬಿಡ್ತೀನಿ, ಅಧ್ಯಕ್ಷತೆಗೆ ನಾನು ಜವಾಬ್ದಾರಿ ಹೊರ್ತೇನೆ ಅಂತ ಹೇಳಿದ್ದೆ. ಅದಕ್ಕೆ ಈಗಲೂ ಬದ್ಧ, ಈಗನೂ ಸ್ಟ್ಯಾಂಡ್ ಅಷ್ಟೇ. ನಾನು ಹಿಂದೆ ಮಂತ್ರಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಈಗಲೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ, ನನಗೆ ಈಗಲೂ ಆ ಜವಾಬ್ದಾರಿನ ಕೊಟ್ರೆ ನಾನು ನಿಭಾಯಿಸ್ತೀನಿ ಅಂತ ಹೇಳಿದ್ದಾರೆ. ಕೆಪಿಸಿಸಿ ಸ್ಥಾನ ಕೊಟ್ರೆ ಮಂತ್ರಿ ಸ್ಥಾನ ಬಿಡ್ತೀನಿ ಅಂತ ಹೇಳಿದ್ದೆ ಈ ಹಿಂದೆ. ಈಗಲೂ ಆ ಮಾತಿಗೆ ನಾನು ಬದ್ಧನಾಗಿದ್ದೇನೆ, ಹೈಕಮಾಂಡ್ ನನಗೆ ಪಕ್ಷದ ಜವಾಬ್ದಾರಿ ನೀಡಲಿ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೆಪಿಸಿಸಿ ಸ್ಥಾನ ಕೊಟ್ರೆ ಮಂತ್ರಿ ಸ್ಥಾನ ಬಿಡ್ತೀನಿ ಅಂತ ಹೇಳಿದ್ದೆ, ಈಗಲೂ ಆ ಮಾತಿಗೆ ನಾನು ಬದ್ಧ. ರಿಪಬ್ಲಿಕ್ ಕನ್ನಡಕ್ಕೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಕೊಟ್ಟಿರುವಂತಹ ಹೇಳಿಕೆ, ಪಕ್ಷದ ಜವಾಬ್ದಾರಿ ಕೊಟ್ರೆ ನಿಭಾಯಿಸಲು ಸಿದ್ಧ ಅಂತ ಹೇಳಿದ್ದಾರೆ. ನಾನು ಹಿಂದೆ ಮಂತ್ರಿಗಳು ಯಾರು ರಾಜೀನಾಮೆ ಕೊಟ್ಟು ಕೆಪಿಸಿಸಿ ಅಧ್ಯಕ್ಷ ಆಗೋದಿಲ್ಲ ಅಂತಕ್ಕಂಥದ್ದನ್ನ ನೀವೇ ಪ್ರಚಾರ ಮಾಡ್ತಾ ಇದ್ರಿ. ನಾನು ಆಗ ಹೇಳಿದೆ, ನಾನು ಮಂತ್ರಿ ಇದ್ದೀನಿ, ನನಗೆ ಕೆಪಿಸಿಸಿ ಪ್ರೆಸಿಡೆಂಟ್ ಮಾಡಿದ್ರೆ ಮಂತ್ರಿ ಕೆಲಸ ಬಿಡ್ತೀನಿ, ಅಧ್ಯಕ್ಷತೆಗೆ ನಾನು ಜವಾಬ್ದಾರಿ ಹೊರ್ತೇನೆ ಅಂತ ಹೇಳಿದ್ದೆ. ಅದಕ್ಕೆ ಈಗಲೂ ಬದ್ಧ, ಈಗನೂ ಸ್ಟ್ಯಾಂಡ್ ಅಷ್ಟೇ. ನಾನು ಹಿಂದೆ ಮಂತ್ರಿಗಳು ಯಾರು ರಾಜೀನಾಮೆ ಕೊಟ್ಟು ಕೆಪಿಸಿಸಿ ಅಧ್ಯಕ್ಷ ಆಗೋದಿಲ್ಲ ಅಂತಕ್ಕಂಥದ್ದನ್ನ ನೀವೇ ಪ್ರಚಾರ ಮಾಡ್ತಾ ಇದ್ರಿ. ನಾನು ಆಗ ಹೇಳಿದೆ, ನಾನು ಮಂತ್ರಿ ಇದ್ದೀನಿ, ನನಗೆ ಕೆಪಿಸಿಸಿ ಪ್ರೆಸಿಡೆಂಟ್ ಮಾಡಿದ್ರೆ ಮಂತ್ರಿ ಕೆಲಸ ಬಿಡ್ತೀನಿ, ಅಧ್ಯಕ್ಷತೆಗೆ ನಾನು ಜವಾಬ್ದಾರಿ ಹೊರ್ತೇನೆ ಅಂತ ಹೇಳಿದ್ದೆ. ಅದಕ್ಕೆ ಈಗಲೂ ಬದ್ಧ, ಈಗನೂ ಸ್ಟ್ಯಾಂಡ್ ಅಷ್ಟೇ. ನಾನು ಹಿಂದೆ ಮಂತ್ರಿಗಳು ಯಾರು ರಾಜೀನಾಮೆ ಕೊಟ್ಟು ಕೆಪಿಸಿಸಿ ಅಧ್ಯಕ್ಷ ಆಗೋದಿಲ್ಲ ಅಂತಕ್ಕಂಥದ್ದನ್ನ ನೀವೇ ಪ್ರಚಾರ ಮಾಡ್ತಾ ಇದ್ರಿ. ನಾನು ಆಗ ಹೇಳಿದೆ, ನಾನು ಮಂತ್ರಿ ಇದ್ದೀನಿ, ನನಗೆ ಕೆಪಿಸಿಸಿ ಪ್ರೆಸಿಡೆಂಟ್ ಮಾಡಿದ್ರೆ ಮಂತ್ರಿ ಕೆಲಸ ಬಿಡ್ತೀನಿ, ಅಧ್ಯಕ್ಷತೆಗೆ ನಾನು ಜವಾಬ್ದಾರಿ ಹೊರ್ತೇನೆ ಅಂತ ಹೇಳಿದ್ದೆ. ಅದಕ್ಕೆ ಈಗಲೂ ಬದ್ಧ, ಈಗನೂ ಸ್ಟ್ಯಾಂಡ್ ಅಷ್ಟೇ. ನಾನು ಹಿಂದೆ ಮಂತ್ರಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಈಗಲೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ, ನನಗೆ ಈಗಲೂ ಆ ಜವಾಬ್ದಾರಿನ ಕೊಟ್ರೆ ನಾನು ನಿಭಾಯಿಸ್ತೀನಿ ಅಂತ ಹೇಳಿದ್ದಾರೆ. ಕೆಪಿಸಿಸಿ ಸ್ಥಾನ ಕೊಟ್ರೆ ಮಂತ್ರಿ ಸ್ಥಾನ ಬಿಡ್ತೀನಿ ಅಂತ ಹೇಳಿದ್ದೆ ಈ ಹಿಂದೆ. ಈಗಲೂ ಆ ಮಾತಿಗೆ ನಾನು ಬದ್ಧನಾಗಿದ್ದೇನೆ, ಹೈಕಮಾಂಡ್ ನನಗೆ ಪಕ್ಷದ ಜವಾಬ್ದಾರಿ ನೀಡಲಿ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೆಪಿಸಿಸಿ ಸ್ಥಾನ ಕೊಟ್ರೆ ಮಂತ್ರಿ ಸ್ಥಾನ ಬಿಡ್ತೀನಿ ಅಂತ ಹೇಳಿದ್ದೆ, ಈಗಲೂ ಆ ಮಾತಿಗೆ ನಾನು ಬದ್ಧ. ರಿಪಬ್ಲಿಕ್ ಕನ್ನಡಕ್ಕೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಕೊಟ್ಟಿರುವಂತಹ ಹೇಳಿಕೆ, ಪಕ್ಷದ ಜವಾಬ್ದಾರಿ ಕೊಟ್ರೆ ನಿಭಾಯಿಸಲು ಸಿದ್ಧ ಅಂತ ಹೇಳಿದ್ದಾರೆ.
ನಾನು ಹಿಂದೆ ಮಂತ್ರಿಗಳು ಯಾರು ರಾಜೀನಾಮೆ ಕೊಟ್ಟು ಕೆಪಿಸಿಸಿ ಅಧ್ಯಕ್ಷ ಆಗೋದಿಲ್ಲ ಅಂತಕ್ಕಂಥದ್ದನ್ನ ನೀವೇ ಪ್ರಚಾರ ಮಾಡ್ತಾ ಇದ್ರಿ. ನಾನು ಆಗ ಹೇಳಿದೆ, ನಾನು ಮಂತ್ರಿ ಇದ್ದೀನಿ, ನನಗೆ ಕೆಪಿಸಿಸಿ ಪ್ರೆಸಿಡೆಂಟ್ ಮಾಡಿದ್ರೆ ಮಂತ್ರಿ ಕೆಲಸ ಬಿಡ್ತೀನಿ, ಅಧ್ಯಕ್ಷತೆಗೆ ನಾನು ಜವಾಬ್ದಾರಿ ಹೊರ್ತೇನೆ ಅಂತ ಹೇಳಿದ್ದೆ. ಅದಕ್ಕೆ ಈಗಲೂ ಬದ್ಧ, ಈಗನೂ ಸ್ಟ್ಯಾಂಡ್ ಅಷ್ಟೇ. ನಾನು ಹಿಂದೆ ಮಂತ್ರಿಗಳು ಯಾರು ರಾಜೀನಾಮೆ ಕೊಟ್ಟು ಕೆಪಿಸಿಸಿ ಅಧ್ಯಕ್ಷ ಆಗೋದಿಲ್ಲ ಅಂತಕ್ಕಂಥದ್ದನ್ನ ನೀವೇ ಪ್ರಚಾರ ಮಾಡ್ತಾ ಇದ್ರಿ. ನಾನು ಆಗ ಹೇಳಿದೆ, ನಾನು ಮಂತ್ರಿ ಇದ್ದೀನಿ, ನನಗೆ ಕೆಪಿಸಿಸಿ ಪ್ರೆಸಿಡೆಂಟ್ ಮಾಡಿದ್ರೆ ಮಂತ್ರಿ ಕೆಲಸ ಬಿಡ್ತೀನಿ, ಅಧ್ಯಕ್ಷತೆಗೆ ನಾನು ಜವಾಬ್ದಾರಿ ಹೊರ್ತೇನೆ ಅಂತ ಹೇಳಿದ್ದೆ. ಅದಕ್ಕೆ ಈಗಲೂ ಬದ್ಧ, ಈಗನೂ ಸ್ಟ್ಯಾಂಡ್ ಅಷ್ಟೇ. ನಾನು ಹಿಂದೆ ಮಂತ್ರಿಗಳು ಯಾರು ರಾಜೀನಾಮೆ ಕೊಟ್ಟು ಕೆಪಿಸಿಸಿ ಅಧ್ಯಕ್ಷ ಆಗೋದಿಲ್ಲ ಅಂತಕ್ಕಂಥದ್ದನ್ನ ನೀವೇ ಪ್ರಚಾರ ಮಾಡ್ತಾ ಇದ್ರಿ. ನಾನು ಆಗ ಹೇಳಿದೆ, ನಾನು ಮಂತ್ರಿ ಇದ್ದೀನಿ, ನನಗೆ ಕೆಪಿಸಿಸಿ ಪ್ರೆಸಿಡೆಂಟ್ ಮಾಡಿದ್ರೆ ಮಂತ್ರಿ ಕೆಲಸ ಬಿಡ್ತೀನಿ, ಅಧ್ಯಕ್ಷತೆಗೆ ನಾನು ಜವಾಬ್ದಾರಿ ಹೊರ್ತೇನೆ ಅಂತ ಹೇಳಿದ್ದೆ. ಅದಕ್ಕೆ ಈಗಲೂ ಬದ್ಧ, ಈಗನೂ ಸ್ಟ್ಯಾಂಡ್ ಅಷ್ಟೇ. ನಾನು ಹಿಂದೆ ಮಂತ್ರಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಈಗಲೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ, ನನಗೀಗಲೂ ಆ ಜವಾಬ್ದಾರಿನ ಕೊಟ್ರೆ ನಾನು ನಿಭಾಯಿಸ್ತೀನಿ ಅಂತ ಹೇಳಿದ್ದಾರೆ. ಕೆಪಿಸಿಸಿ ಸ್ಥಾನ ಕೊಟ್ರೆ ಮಂತ್ರಿ ಸ್ಥಾನ ಬಿಡ್ತೀನಿ ಅಂತ ಹೇಳಿದ್ದೆ ಈ ಹಿಂದೆ. ಈಗಲೂ ಆ ಮಾತಿಗೆ ನಾನು ಬದ್ಧನಾಗಿದ್ದೇನೆ, ಹೈಕಮಾಂಡ್ ನನಗೆ ಪಕ್ಷದ ಜವಾಬ್ದಾರಿ ನೀಡಲಿ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೆಪಿಸಿಸಿ ಸ್ಥಾನ ಕೊಟ್ರೆ ಮಂತ್ರಿ ಸ್ಥಾನ ಬಿಡ್ತೀನಿ ಅಂತ ಹೇಳಿದ್ದೆ, ಈಗಲೂ ಆ ಮಾತಿಗೆ ನಾನು ಬದ್ಧ. ರಿಪಬ್ಲಿಕ್ ಕನ್ನಡಕ್ಕೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಕೊಟ್ಟಿರುವಂತಹ ಹೇಳಿಕೆ, ಪಕ್ಷದ ಜವಾಬ್ದಾರಿ ಕೊಟ್ರೆ ನಿಭಾಯಿಸಲು ಸಿದ್ಧ ಅಂತ ಹೇಳಿದ್ದಾರೆ. ನಾನು ಹಿಂದೆ ಮಂತ್ರಿಗಳು ಯಾರು ರಾಜೀನಾಮೆ ಕೊಟ್ಟು ಕೆಪಿಸಿಸಿ ಅಧ್ಯಕ್ಷ ಆಗೋದಿಲ್ಲ ಅಂತಕ್ಕಂಥದ್ದನ್ನ ನೀವೇ ಪ್ರಚಾರ ಮಾಡ್ತಾ ಇದ್ರಿ. ನಾನು ಆಗ ಹೇಳಿದೆ, ನಾನು ಮಂತ್ರಿ ಇದ್ದೀನಿ, ನನಗೆ ಕೆಪಿಸಿಸಿ ಪ್ರೆಸಿಡೆಂಟ್ ಮಾಡಿದ್ರೆ ಮಂತ್ರಿ ಕೆಲಸ ಬಿಡ್ತೀನಿ, ಅಧ್ಯಕ್ಷತೆಗೆ ನಾನು ಜವಾಬ್ದಾರಿ ಹೊರ್ತೇನೆ ಅಂತ ಹೇಳಿದ್ದೆ. ಅದಕ್ಕೆ ಈಗಲೂ ಬದ್ಧ, ಈಗನೂ ಸ್ಟ್ಯಾಂಡ್ ಅಷ್ಟೇ. ನಾನು ಹಿಂದೆ ಮಂತ್ರಿಗಳು ಯಾರು ರಾಜೀನಾಮೆ ಕೊಟ್ಟು ಕೆಪಿಸಿಸಿ ಅಧ್ಯಕ್ಷ ಆಗೋದಿಲ್ಲ ಅಂತಕ್ಕಂಥದ್ದನ್ನ ನೀವೇ ಪ್ರಚಾರ ಮಾಡ್ತಾ ಇದ್ರಿ. ನಾನು ಆಗ ಹೇಳಿದೆ, ನಾನು ಮಂತ್ರಿ ಇದ್ದೀನಿ, ನನಗೆ ಕೆಪಿಸಿಸಿ ಪ್ರೆಸಿಡೆಂಟ್ ಮಾಡಿದ್ರೆ ಮಂತ್ರಿ ಕೆಲಸ ಬಿಡ್ತೀನಿ, ಅಧ್ಯಕ್ಷತೆಗೆ ನಾನು ಜವಾಬ್ದಾರಿ ಹೊರ್ತೇನೆ ಅಂತ ಹೇಳಿದ್ದೆ. ಅದಕ್ಕೆ ಈಗಲೂ ಬದ್ಧ, ಈಗನೂ ಸ್ಟ್ಯಾಂಡ್ ಅಷ್ಟೇ. ನಾನು ಹಿಂದೆ ಮಂತ್ರಿಗಳು ಯಾರು ರಾಜೀನಾಮೆ ಕೊಟ್ಟು ಕೆಪಿಸಿಸಿ ಅಧ್ಯಕ್ಷ ಆಗೋದಿಲ್ಲ ಅಂತಕ್ಕಂಥದ್ದನ್ನ ನೀವೇ ಪ್ರಚಾರ ಮಾಡ್ತಾ ಇದ್ರಿ. ನಾನು ಆಗ ಹೇಳಿದೆ, ನಾನು ಮಂತ್ರಿ ಇದ್ದೀನಿ, ನನಗೆ ಕೆಪಿಸಿಸಿ ಪ್ರೆಸಿಡೆಂಟ್ ಮಾಡಿದ್ರೆ ಮಂತ್ರಿ ಕೆಲಸ ಬಿಡ್ತೀನಿ, ಅಧ್ಯಕ್ಷತೆಗೆ ನಾನು ಜವಾಬ್ದಾರಿ ಹೊರ್ತೇನೆ ಅಂತ ಹೇಳಿದ್ದೆ. ಅದಕ್ಕೆ ಈಗಲೂ ಬದ್ಧ, ಈಗನೂ ಸ್ಟ್ಯಾಂಡ್ ಅಷ್ಟೇ. ನಾನು ಹಿಂದೆ ಮಂತ್ರಿ